ಮಳೆ ನೋಡಿ ಯಲ್ಲಾಪುರದಲ್ಲಿ ಯಾವ ತರ ಸುರಿತಾ ಇದೆ, ಸಿಕ್ಕಾಪಟ್ಟೆ ಮಳೆ. ಇದು ನೋಡಿ, ಇದು ಭೂಕುಸಿತ ವಲಯನೇ. ಇದು ಲಾಸ್ಟ್ ಇಯರ್ ಅಲ್ಲ, ಅದಕ್ಕಿಂತ ಲಾಸ್ಟ್ ಇಯರ್ ಫುಲ್ ಕುಸಿದಿತ್ತು. ಈಗಲೂ ಈಗ ನೋಡಿ ಆಲ್ರೆಡಿ ಕೆಳಗೆ ಬಂದಿದೆ. ಆಲ್ರೆಡಿ ಕೆಳಗೆ ಕುಸಿದಿದೆ. ಹೋಗಿದೆ, ಸ್ಲಿಪ್ ಆಗಿದೆ ಪಾಪ. ಈಗಾಗಿದೆ ಕಾಣ್ಬೇಕು. ಅಲ್ಲಿ ನಿಲ್ಸಿ ಟರ್ನ್ ತಗೋತಾ ಇದ್ದೆ. ಏನ್ ಮಾಡ್ಬೇಕು ಪರಿಸರ ಸ್ವಚ್ಛವಾಗಿರ್ಲಿಕ್ಕೆ? ಊರೆಲ್ಲ ಕ್ಲೀನ್ ಆಗಿ ಇಟ್ಕೋಬೇಕು. ಹೇಗೆ ಕ್ಲೀನ್ ಇಟ್ಕೊಳ್ಳೋದಂದ್ರೆ ಹೇಗೆ? ಎಲ್ಲ ಪ್ಲಾಸ್ಟಿಕ್ಸ್ ಒಗಿಬಾರ್ದು. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ರೆ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಈಗ ಮುಂಗಾರು ಮಳೆ ಶುರುವಾಗಿದೆ. ಹೌದು, ಮಳೆಗಾಲ ಶುರು ಆದ್ಮೇಲೆ ಕೊಡೆ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅನ್ಕೊಂತೀರಾ? ಎಲ್ಲಿಗೆ ಹೋಗ್ತಾ ಇದ್ದೇವೆ? ಮುಂಗಾರು ಮಳೆಯಲ್ಲಿ ಅರೆಬೈಲ್ ಘಾಟನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹೌದು. ಸೊ ಮುಂಗಾರು ಮಳೆಯಲ್ಲಿ ಈ ಅರಬೈಲ್ ಘಟ್ಟವನ್ನ ನಾವು ಹೇಗೆ ಇರುತ್ತೆ ಅಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯಾಕಂದ್ರೆ ಅರಬೈಲ್ ಘಟ್ಟ ತುಂಬಾ ಅದ್ಭುತವಾದಂಥ ಘಟ್ಟ. ಸೊ ಈ ಅರಬೈಲ್ ಘಟ್ಟದಲ್ಲಿ ಅನೇಕ ಔಷಧಿ ಸಸ್ಯಗಳು ಇದ್ದಾವೆ, ಅನೇಕ ರೀತಿಯ ಜಲಪಾತಗಳು ಇದ್ದಾವೆ. ಆದರೆ ಈಗ ಮುಂಗಾರು ಮಳೆ ಮಾನ್ಸೂನಲ್ಲಿ ಈ ಜಲಪಾತಗಳಿಗೆ ನಿಷೇಧ ಹೇರಿದ್ದಾರೆ. ಅದೇ ರೀತಿಯಾಗಿ ಈ ಮಾನ್ಸೂನಲ್ಲಿ ಈ ಅರಬೈಲ್ ಘಟ್ಟದಲ್ಲಿ ಸಂಚರಿಸೋದೇ ಒಂದು ಆನಂದ ಕೊಡುತ್ತೆ. ಅದೇ ರೀತಿಯಾಗಿ ಈ ಘಟ್ಟದಲ್ಲಿ ಏನಾಗುತ್ತಂದರೆ ಕೆಲವೊಂದು ಸಲ ಘಟ್ಟ ಕುಸಿಯೋ ಚಾನ್ಸಸ್ ಇರುತ್ತೆ. ಅದೇ ರೀತಿಯಾಗಿ ಮರಗಳು ಅಡ್ಡ ಬೀಳೋ ಚಾನ್ಸಸ್ ಇರುತ್ತೆ. ಹಾಗೇನಾದರೂ ಆದರೆ ಆ ರಸ್ತೆಯ ಮೇಲೇ 5-6 ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತ್ಕೊಂಡ್ಬಿಡ್ತವೆ. ಸೊ ಅದಕ್ಕಾಗಿ ಈಗ ಮುಂಗಾರು ಮಳೆಯ ಶುರುವಾತ್ನಲ್ಲಿ ಹೇಗಿದೆ ಅಂತ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಈಗ ನಾವು ಆ್ಯಕ್ಚುಲಿ ಯಲ್ಲಾಪುರದಲ್ಲಿದ್ದೀವಿ. ಹೌದು. ಸೊ ಆಲ್ಮೋಸ್ಟ್ ನಾವು ಅರಬೈಲ್ ಘಟ್ಟದ ಹತ್ರ ಬಂದಿದ್ದೇವೆ. ಸೊ ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಮುಂದೆ ಹೋದರೆ ನಮಗೆ ಅರಬೈಲ್ ಘಟ್ಟ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಆಗಿದ್ರೆ ಲೇಟ್ ಮಾಡೋದು ಬೇಡ, ಹೇಗಿದೆ ಅಂತ ನೋಡೋಣ. ಒಂದು 10 ಕಿಲೋಮೀಟರ್ ಘಟ್ಟ ಇದೆ. ಹೌದು, 10 ಕಿಲೋಮೀಟರ್ ಘಟ್ಟ ಇಳಿದ ತಕ್ಷಣ ಅಲ್ಲೊಂದು ದೇವಸ್ಥಾನ ಕೂಡ ಇದೆ, ನಿಮಗೂ ಕೂಡ ತೋರಿಸ್ತೇವೆ. ಬನ್ನಿ ಹೋಗೋಣ. ಯಲ್ಲಾಪುರ ದೇವಿಕೊಪ್ಪ. ಯಲ್ಲಾಪುರವನ್ನು ಮಳೆಗಾಲದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವಲ್ಲ. ಮಳೆ ನೋಡಿ ಯಲ್ಲಾಪುರದಲ್ಲಿ ಯಾವ ತರ ಸುರಿತಾ ಇದೆ, ಸಿಕ್ಕಾಪಟ್ಟೆ ಮಳೆ. ಗಾಡಿ ಇದೆ. ಮಳೆಗಾಲದಲ್ಲಿ ನಮ್ಮ ಅರೆಬೈಲ್ ಘಾಟ್ ಯಾವ ತರ ಇರುತ್ತೆ ಅಂತ ನೋಡುವ ಅಲ್ವಾ. ಅರೆಬೈಲ್ ಮೇಯ್ನ್ ಆಗಿ ಏನು ನಮ್ದು ಕರಾವಳಿಯನ್ನು ಮತ್ತೆ ಉತ್ತರ ಕರ್ನಾಟಕವನ್ನು ಕನೆಕ್ಷನ್ ಮಾಡುವಂತಹ ಘಾಟ್ ಇದು. ಬೆಟ್ಟದ ಬದಿಗೆ ಉತ್ತರ ಕರ್ನಾಟಕ, ಬೆಟ್ಟದ ಈ ಕೆಳಗೆ ಉತ್ತರ ಕನ್ನಡ ಕರಾವಳಿ ಪ್ರದೇಶ. ಯಾವ ತರ ಇದೆ ನೋಡಿ ಘಾಟ್. ಬಟ್ ಲ್ಯಾಂಡ್ ಸ್ಲೈಡಿಂಗ್ ಏರಿಯಾಗಳು ಜಾಸ್ತಿ ಇಲ್ಲಿ. ಬೆಟ್ಟ ಕುಸಿಯೋದು ಜಾಸ್ತಿ. ಹೌದು, ಮತ್ತೆ ಈ ಟ್ಯಾಂಕರ್ಗಳು ಜಾಸ್ತಿ. ಟ್ರಕ್ಗಳು ಜಾಸ್ತಿ. ಮತ್ತೆ ಕರಾವಳಿಯಿಂದ ತಗೊಂಡ್ ಮೇಲೆ ಹೋಗ್ತಾವಲ್ಲ. ಹೌದು. ಇದು ನೋಡಿ, ಇದು ಭೂಕುಸಿತ ವಲಯನೇ. ಇದು ಲಾಸ್ಟ್ ಇಯರ್ ಅಲ್ಲ, ಅದಕ್ಕಿಂತ ಲಾಸ್ಟ್ ಇಯರ್ ಫುಲ್ ಕುಸಿದಿತ್ತು. ಈಗಲೂ ಕುಸಿದಿರಬಹುದು. ಈಗ ನೋಡಿ ಆಲ್ರೆಡಿ ಕೆಳಗೆ ಬಂದಿದೆ. ಆಲ್ರೆಡಿ ಕೆಳಗೆ ಕುಸಿದಿದೆ, ಜರ್ದಿದೆ ನೋಡೋದು. ಅದೇ ನೋಡಿ ಯಾವ ತರ ಫಾಗ್ ಇದೆ, ಫುಲ್ ಫಾಗ್. ಕ್ಯಾಮ್ರಾದಲ್ಲಿ ಜಸ್ಟಿಫಿಕೇಶನ್ ಕೊಡ್ಲಿಕ್ಕೆ ಆಗಲ್ಲ, ಕೆಲವೊಂದ್ಸಲ ಫಾಗ್ ಕಾಣೋದಿಲ್ಲ ಕ್ಯಾಮ್ರಾದಲ್ಲಿ.
ಒಂದು ಫಾಲ್ಸ್ ಇದೆ ಇಲ್ಲೇ ಮುಂದೆ. ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕದು. ಏನೋ ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ. ಶಿರ್ಲೆ ಮೋಸ್ಟ್ಲಿ ಶಿರ್ಲೆ ಫಾಲ್ಸ್. ಶಿರ್ಲೆ ಫಾಲ್ಸ್ ನೋಡಿ ನಮ್ಮ ವೆಸ್ಟರ್ನ್ ಘಾಟ್ ಪ್ಯಾಚ್ ನೋಡಿ ಯಾವ ಥರ ಇದೆ. ಪೂರ ಈ ಕಡೆ ಪೂರ ಕಂದಕ. ಘಾಟ್ ಈಗ ನಾವು ಇಳಿತಾ ಇದ್ದೇವೆ. ಹೌದಲ್ಲ. ಹೌದು. ದೊಡ್ಡ ಘಾಟ್ ಏನಲ್ಲ, ಸಣ್ಣ ಘಾಟೆ, ಬಟ್ ಭಾರಿ ಡೇಂಜರಸ್ ಘಾಟ್. ಕುಸಿಯೋದು ಜಾಸ್ತಿ ಇಲ್ಲ, ಕುಸಿಯೋದು, ಆಕ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ. ಗಾಡಿ ಓವರ್ಲೋಡ್ ಮಾಡ್ಕೊಂಡ್ ಬರ್ತಿರ್ತಾರೆ. ಹೌದು. ಅವು ಸ್ಲಿಪ್ ಆಗೋದು, ಸ್ಕಿಡ್ ಆಗೋದು ಜಾಸ್ತಿ. ಇದೇ ಟರ್ನಲ್ಲಿ ಜಾಸ್ತಿ ಸ್ಕಿಡ್ ಆಗ್ತಾವೆ ಗಾಡಿ. ಇಲ್ಲಿ ಸ್ಕಿಡ್ ಆಗಿ ಲಾಸ್ಟ್ ಟೈಮ್ ಒಂದು ಟ್ರಕ್ ಬಿದ್ದಿತ್ತು, ನೆನಪಿದೆಯಾ? ಇಲ್ಲಿ ಒಂದು, ಇನ್ನೊಂದು ಮುಂದೆ ಒಂದು ಸ್ವಲ್ಪ. ಅದೇ ಒಂದು. ಆದ್ರೆ ಮಳೆಗಾಲದಲ್ಲಿ ಭಾರಿ ಚಂದ ಇದೆ ಅಲ್ಲ. ಸ್ಲೋ ಆಗಿ ಹೋದ್ರೆ ಏನು ತೊಂದರೆ ಇಲ್ಲ. ಇಲ್ಲೇ ಶಿರ್ಲೆ ನೋಡಿ, ಇಲ್ಲೇ ಶಿರ್ಲೆ ಫಾಲ್ಸ್. ಶಿರ್ಲೆ ಅಂತ ಊರಿದೆ ಕಾಣ್ಬೇಕು ಮೋಸ್ಟ್ಲಿ. ನಿಷೇಧ, ಶಿರ್ಲೆ ಫಾಲ್ಸ್ ಪ್ರವೇಶ ಇಲ್ಲ. ಹೌದು. ಆಕ್ಚುಲಿ ಈಗ ಮುಂಗಾರು ಜೂನಲ್ಲಿ ಸ್ಟಾರ್ಟ್ ಆಗ್ಬೇಕಿತ್ತು, ಜುಲೈಲಿ ಬಂತಲ್ಲ. ಈಗ ಫುಲ್ ಪೀಕಲ್ಲಿದೆ ಮುಂಗಾರು. ಅದಕ್ಕೋಸ್ಕರ ಫಾಲ್ಸ್ಗಳಿಗೆಲ್ಲ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ಒಂದು, ಇಲ್ಲಿ ಒಂದು, ಇದು ಒಂದು ತುಂಬ ಡೇಂಜರಸ್. ಯಾವಾಗ ಆ ಕಡೆ ಮುಂದೆ ಇದೆ. ಇದು ಭೂಕುಸಿತ ವಲಯನೇ ಇಲ್ಲಿ. ಸಾಕತ್ತಾಗಿದೆ. ಮಜಾ ಇದೆ. ಗಾಡಿ ಬರ್ತಾ ಇದೆ. ಈ ಕಡೆ ಫುಲ್ಲು ಫಾಗ್, ವೆಸ್ಟರ್ನ್ ಘಾಟ್ಸ್ ಫುಲ್ ಕಾಣೋದಿಲ್ಲ ಆ್ಯಕ್ಚುಲಿ. ಅಲ್ಲೆಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ, ಅಪಘಾತ ವಲಯ, ಗೋ ಸ್ಲೋ ಅಂತ. ಜೊತೆಗೇನೆ ಬರತ್ತಾನ ಗಾಡಿ ಜೊತೆಗೆ. ಪಾಪ ಈಗ ಲೈನ್ ಮ್ಯಾನ್ಗಳಿದ್ದು ಕತೆ ಭಾಳ ಖರಾಬ್ ಇರುತ್ತೆ ಮಳೆಗಾಲದಲ್ಲಿ. ಎಲ್ಲಿ ಯಾವ ಮರ ಯಾವ ವೈರ್ ಮೇಲೆ ಬಿದ್ದಿದೆ. ಇಲ್ಲಿ ನೋಡು, ಒಂದು ಗಾಡಿ ಇದಾಗಿದೆ ನೋಡು. ಅಲ್ಲ, ಹೋಗಿದೆ, ಸ್ಲಿಪ್ ಆಗಿದೆ ಪಾಪ. ಈಗ ಆಗಿದೆ ಕಾಣ್ಬೇಕು. ಅವನು ಅಲ್ಲಿ ನಿಲ್ಸಿ ಟರ್ನ್ ತಗೋತಾ ಕಾಣ್ಬೇಕು. ಹೇಗಾಗಿದೆ ನೋಡಿ, ಪೂರ ಜಖಮ್. ತೆಗಿಯಕ್ಕೆ ಆಗಲ್ಲ ಅವನಿಗೆ. ಅದಕ್ಕೆ ಇದು ಬೇಕು, ಇನ್ನೊಂದು ಕ್ರೇನ್ ಗಾಡಿ ಜಗ್ಗಿಸ್ಬೇಕು. ಅವನು ಲೋಡ್ ಇದೆ ಗಾಡಿ, ಫುಲ್ಲು ಲೋಡ್ ಇದೆ ಗಾಡಿ ನೋಡಿ. ಇಲ್ಲಿ ಒಂದು ಲ್ಯಾಂಡ್ ಸ್ಲೈಡ್ ಏರಿಯಾ, ಭೂಕುಸಿತ ವಲಯ. ಇಲ್ಲಿ ಇದು ಭೂಕುಸಿತ ವಲಯನೇ. ಗಾಡಿ ಇದೆ, ಅದೇ ಇನ್ನು ಮುಂದೊಂದು ಗಾಡಿ ಇದೆ. ಇಲ್ಲ, ಹೋಗ್ಬೋದು. ಶಾರ್ಟ್ ಟರ್ನ್ ಇದೆ, ಟರ್ನ್ ಇದೆ ಅಲ್ಲಿ. ಟ್ರಕ್ ಮೇಲೆ ಬರ್ತಿರ್ತಾವಲ್ಲ, ಬೆಟ್ಟ ಹತ್ತಿರ್ತಾವಲ್ಲ, ಅವ್ರು ನಿಲ್ಸಲ್ಲ. ಲೋಡ್ ಇರುತ್ತಲ್ಲ, ಲೋಡ್ ಇರುತ್ತೆ. ನಿಲ್ಸಿದ್ರೆ ಅವ್ರಿಗೆ ಪ್ರಾಬ್ಲಮ್, ಗಾಡಿ ರಿವರ್ಸ್ ಹೋಗ್ತದೆ ಮತ್ತೆ. ಅದಕ್ಕೆ ಅವ್ರು ನಿಲ್ಸಲ್ಲ, ಹಂಗೆ ಬಂದು ಬಂದ್ಬಿಡ್ತಾರೆ.
ಮೋಸ್ಟ್ ಡೇಂಜರಸ್. ಮರ ಬಿದ್ದಿತ್ತು ನೋಡಿ ದೊಡ್ಡ ದೊಡ್ಡ. ಇಲ್ಲಿ ಫಾಸ್ಟ್ ಆಗಿ ಬಂದ್ಬಿಡ್ತಾರೆ ಜನ. ಹೌದು. ಇದು ಫುಲ್ ಹಿಂಗೆ ಟರ್ನ್ ಇದ್ದು ಮತ್ತೆ ಸಡನ್ ಟರ್ನ್ ಬಂದೈತಿ. ಇಲ್ಲಿ ಫಾಸ್ಟ್ ಆಗಿ ಬಂದ್ರೆ ಗಾಡಿ ಬರೋದು ಗೊತ್ತೇ ಆಗೋದಿಲ್ಲ ಮುಂದ್ಗಡೆ. ಅದೀಗ ಅಪಘಾತ ವಲಯ ಇದೆ. ಇಲ್ಲ, ಇನ್ನೊಂದು ದೊಡ್ಡ ಟರ್ನ್ ಇದೆ ಅಲ್ಲ, ಅಲ್ಲಿಗೆ ಮುಗೀತು. ಅದಕ್ಕೆ ದೊಡ್ಡ ಟರ್ನ್ ಆಗಿದ ಮೇಲೆ ಕೆಳಗೆ ಇಳಿದ್ರೆ ಅದು ಮುಗೀತು. ಇಲ್ಲೇ ಇದೆ ದೊಡ್ಡ ಟರ್ನ್. ನೋಡಿ, ಇದೊಂದು ದೊಡ್ಡ ಟರ್ನ್. ನಿಂತು ನೋಡ್ತಿದ್ದಾರೆ, ನೋಡೋಣ ಬೇಡ. ಇಲ್ಲಿ ಇದು ಇದೆ, ಇನ್ನು ಒಂದು ವ್ಯೂ ಪಾಯಿಂಟ್. ಅದು ಆಕ್ಚುಲಿ ರಸ್ತೆಯಲ್ಲಿ ನಿಲ್ಲಿಕ್ಕಿಲ್ಲ, ಅಲ್ಲಿ ನಿಲ್ಬಾರ್ದು. ಆಕ್ಚುಲಿ ಘಾಟಲ್ಲಿ ಯಾವಾಗ್ಲೂ ನಿಲ್ಬಾರ್ದು. ಚೆಸ್ ಇಲ್ಲದ ಗಾಡಿ ನೋಡಿ, ನೀರು ಎರ್ಚ್ತಾ ಹೋಗ್ತಾ ಇದ್ದ ನಾವು. ಮುಗೀತು ಘಾಟ್. ಈಗೊಂದು ನೆಕ್ಸ್ಟ್ ದೇವಸ್ಥಾನ ಸಿಗುತ್ತೆ, ಹನುಮಾನ್ ದೇವಸ್ಥಾನ. ಅದು ಮುಕ್ತಾಯ ಘಾಟ್. ನೋಡಿದ್ರಲ್ಲ ಮಳೆಗಾಲದಲ್ಲಿ ಅರೆಬೈಲ್ ಘಾಟಿ ಯಾವ ಥರ ಇರುತ್ತೆ ಅಂತ. ಸಖತ್ತಾಗಿರುತ್ತೆ, ಬಟ್ ಅಷ್ಟೇ ಡೇಂಜರಸ್. ಸ್ಲೋ ಆಗಿ ಬರಬೇಕು. ನೇಚರ್ ನೋಡ್ಲಿಕ್ಕೆ ಚಂದ, ಅದೇ. ಆದ್ರೆ ಡ್ರೈವಿಂಗ್ ಮಾಡೋರಿಗೆ ಅದು ಅನುಭವಿಸಕ್ ಆಗೋದಿಲ್ಲ. ಯಾಕೆ ಗೊತ್ತಾ, ಸುಮ್ಮನೆ ರೋಡಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. ರಸ್ತೆ ಮೇಲೆ ಕಾನ್ಸಂಟ್ರೇಷನ್ ಬೇಕು. ಆಚೆ ಈಚೆ ಏನಾದರೂ ದೃಷ್ಟಿ ಹೋದ್ರೆ ಎದುರುಗಡೆ ಗಾಡಿ ಬರೋದು ಗೊತ್ತೇ ಆಗೋದಿಲ್ಲ. ಆದರೆ ಎಂಜಾಯ್ ಮಾಡ್ಬೋದು ಮಳೆಗಾಲದಲ್ಲಿ, ಬಟ್ ಕೇರ್ಫುಲ್ ಆಗಿರಬೇಕಷ್ಟೆ. ಮರಗಳು ಬಿದ್ದಿದ್ವು, ದೊಡ್ಡ ದೊಡ್ಡ ಮರಗಳು ಕ್ಲಿಯರ್ ಮಾಡಿದ್ದಾರೆ ನೋಡಿ. ಇಲ್ಲಿ ಬಿದ್ದು ರಸ್ತೆ ಬಂದ್ ಆಗ್ಬಿಡ್ತತಿ. ಮರ ಬಿದ್ದು ರಸ್ತೆ ಬಂದಾದ್ರೆ ಮುಗಿಯಿತು. ಅಲ್ಲಿಗೆ ಒಂದು 6 ಗಂಟೆ 7 ಗಂಟೆ ಇಲ್ಲೇ ಸ್ಟಾಪ್ ಆಗ್ಬಿಡ್ತಾವೆ ಎಲ್ಲ ಗಾಡಿ. ಅದು ಸಮಸ್ಯೆ ಇಲ್ಲಿ. ಇಲ್ಲಿನೇ ನೋಡಿ ದೊಡ್ಡ ಮರ ಬಿದ್ದಿದೆ. ಅದು ಮರ ಬಿದ್ದಿದೆ, ಕಡದ ಈ ಕಡೆ ಸೈಡಿಗೆ ಹಾಕಿದ್ದಾರೆ. ಮರ ಬೀಳೋದು. ಇಲ್ಲೊಂದು ಬಿದ್ದಿದೆ ನೋಡಿ. ನೋಡಿ ಇಲ್ಲಿ ಕುಸಿದಿದೆ ನೋಡಿ. ಮರ ಬಿದ್ದಿದೆ. ಹೌದು. ಆಮೇಲೆ ಗಾಡಿ ಬ್ರೇಕ್ ಫೇಲ್ ಆಗಿ ನಿಲ್ಲೋದು, ಕೆಟ್ಟು ನಿಲ್ಲೋದು ಭಾಳ. ಹೌದು. ಹಾಗೆ ರಸ್ತೆ ಅಲ್ಲಲ್ಲಿ ಬಂದಾಗೋ ಚಾನ್ಸಸ್ ಇರುತ್ತೆ. ಮತ್ತೆ ಬ್ಲಾಕ್ ಆದ್ರೆ ನಿಲ್ಬೇಕು ಇಲ್ಲೇ ಘಟ್ಟದ ಮೇಲೆ. ಮತ್ತೆ ಬೇರೆ ರಸ್ತೆ ಇಲ್ಲ. ಮತ್ತೆ ಕೆಳಗೆ ಹೋಗಿ ಅಂಕೋಲದಿಂದ ಮತ್ತೆ ಶಿರ್ಸಿ ಘಾಟಲ್ಲಿ ಬರಬೇಕಾಗುತ್ತೆ. ಹೌದು. ದೇವಿ ಮನೆ ಘಾಟ್ ಅದು ಬ್ಲಾಕ್ ಆಗಿದೆ. ಅದು ಬ್ಲಾಕ್ ಆಗ್ತದೆ. ಅಲ್ಲಿ ಜಾಸ್ತಿ ಅಲ್ಲ ಕುಸಿಯೋದು. ಅಲ್ಲಿ ಇದೇ ತರ ಇದೇ ಬೆಲ್ಟ್ ಅಲ್ಲ ಅದು ಕೂಡ. ಅದೇ ಅದೇ ಅದೇ. ಅಲ್ಲಿ ಮತ್ತೆ ರಸ್ತೆ ಸರಿ ಇಲ್ಲ. ಅದು ಒಂದು ರಸ್ತೆ ಸರಿ ಇಲ್ಲ, ಮತ್ತೆ ಮರ ಗಿಡ ಬೀಳೋದು ಜಾಸ್ತಿ, ಲ್ಯಾಂಡ್ ಸ್ಲೈಡಿಂಗ್ ಆಗೋದು ಅದೆಲ್ಲ ಜಾಸ್ತಿ ಆ ಕಡೆಗೆ. ಇಲ್ಲಿ ನೋಡಿ ವನ ದೇವತೆ ಇದ್ದಾಳೆ, ಮಾರಿಗುಡಿ. ಇದೇ ನಾವು ಮಳೆಗಾಲ ಬಿಟ್ಟು ಬೇರೆ ಬೇಸಿಗೆ ಕಾಲದಲ್ಲಿ ಹೋದ್ರೆ ಫುಲ್ಲು ಒಣಗಿದ ಮರಗಳು. ನಿತ್ಯ ಹರಿದ್ವರ್ಣದ ಕಾಡಲ್ಲ ಇದು. ಇದು ಎಲೆ ಉದುರುವ ಕಾಡುಗಳು. ಎಲೆಲ್ಲ ಉದುರಿ ಒಳಗೆಲ್ಲ ಕಾಣುತ್ತೆ. ಈಗ ನೋಡಿ ಡೆನ್ಸ್ ಫಾರೆಸ್ಟ್ ತರ ಕಾಣುತ್ತಲ್ಲ, ಅವಾಗ ಏನು ಇರೋದಿಲ್ಲ. ಡೆನ್ಸ್ ಫಾರೆಸ್ಟೇ ಇಲ್ಲ ಅಂತ ಅನ್ಸುತ್ತೆ. ಇಲ್ಲಿಗೆ ಘಟ್ಟ ಮುಕ್ತಾಯವಾಗುತ್ತಾ ಬಂದಿತು. ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಹೌದು, ಘಟ್ಟ ಮುಕ್ತಾಯ ಅಂತ ಹಾಕಿದ್ದಾರೆ. ಇನ್ನು ಒಂದು ತಿರುವು ಇದೆ ಕಾಣ್ಬೇಕು. ಅದು ದೊಡ್ಡದಾದ್ಮೇಲೆ ಮುಗೀತು ಆಲ್ಮೋಸ್ಟ್. ಕೆಳಗೆ ಬಂದಾಗೆ. ಹಾ, ಇಲ್ಲಿಗೆ ಘಟ್ಟ ಮುಗೀತು. ಇದು ದೇವಸ್ಥಾನ ಬರುತ್ತೆ ನೋಡಿ, ದೇವಸ್ಥಾನದ ಹತ್ರ ಘಟ್ಟ ಮುಗೀತು. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಘಟ್ಟ ಪ್ರಾರಂಭ ಅಂತ. ಇದು ಬೋರ್ಡ್ ಘಟ್ಟ ಪ್ರಾರಂಭ. ಅರೆಬೈಲು.
ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಈ ದೇವಸ್ಥಾನ ಬಂದ್ರೆ ಮುಗೀತು ಅಂತ. ಇಲ್ಲೇ ಒಂದು ಫಾಲ್ಸ್ ಇದೆ ಈಗ ಈ ಬೆಟ್ಟದಲ್ಲ, ಇಲ್ಲ 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 ನೋಡಿ ಅಲ್ಲಿ ಕಾಣ್ತದಲ್ಲ. ನೋಡಿ ಸ್ನೇಹಿತರೆ, ಅರಬೈಲ್ ಇಳಿದ ತಕ್ಷಣ ಈ ರಸ್ತೆ ಬದಿಯಲ್ಲೇ ನಿಮಗೆ ಒಂದು ಫಾಲ್ಸ್ ಕಾಣುತ್ತೆ. ಸೊ ಈ ಬೆಟ್ಟ ಏನು ನೋಡ್ತಾ ಇದ್ದೀರಲ್ಲ, ಈ ಬೆಟ್ಟದಲ್ಲೇ ಆ ಫಾಲ್ಸ್ ಇದೆ ನೋಡಿ. ಎಷ್ಟೊಂದು ಅದ್ಭುತವಾಗಿ ಕಾಣುತ್ತಂದರೆ ಇದು ಮಳೆಗಾಲದಲ್ಲಿ ಮಾತ್ರ ಈ ಕಾಣಸಿಗೋದು ಇದು. ಇಲ್ಲಿ ಒಂದಿದೆ ಈ ಕಡೆ. ಸೊ ಅದೇ ರೀತಿಯಾಗಿ ಇದೇ ಬೆಟ್ಟದಲ್ಲಿ ಇನ್ನೊಂದಿದೆ ನೋಡಿ, ಇಲ್ಲಿದೆ ನೋಡಿ ಇಲ್ಲಿ. ಸೊ ಇನ್ನೂ ಮಳೆಗಾಲ ಈ ಸಲ ಲೇಟಾಗಿದೆ ಅಲ್ಲ, ಹಾಗೆ ನೀರು ಅಷ್ಟೊಂದು ದುಮ್ಮಿಕ್ಕಿ ಕಾಣ್ತಾ ಇಲ್ಲ. ಇನ್ನೂ ಮಳೆ ಆದರೆ ಎಷ್ಟೊಂದು ನೀರು ಕಾಣುತ್ತಂದರೆ ವಾಹ್, ಅದು ನೋಡಲಿಕ್ಕೆ ಕಣ್ಣಿಗೆ ಹಬ್ಬನೇ. ಇದು ಮಾತ್ರ ಸಖತ್ತಾಗಿ ನೀರು ಬೀಳ್ತಾ ಇದೆ ಇಲ್ಲಿ. ಶಬ್ದ ನೋಡಿ. ಹೌದು, ಹತ್ತಾ ಇದ್ದೇವೆ. ನೋಡಿ ದನ ಈಗ ನೋಡತ್ತಿಲ್ಲ, ದನದ ಕೊಟ್ಟಿ ಇಲ್ಲೆಲ್ಲ ಎಷ್ಟು ದನ ಇದೆ. ಹೆಂಗೆ ಹೋಗ್ತೀಯ? ಮಜ್ಜಾ ಇದೆ, ಮಜ್ಜಾ ಇದೆ ಅಂತ ಗಾಡಿ ಹೋಗ್ಬೇಕಲ್ಲ ಈಗ. ಹಾಕಿ ಯಲ್ಲಾಪುರ ಇಂಟೀರಿಯರ್ ಹೆಂಗಿದೆ ನೋಡಿ. ಹೊಯ್ ಹೊಯ್ ತಿರುಗಿಸ್ಲಿಕ್ಕೆ ಗಾಡಿ ಇಲ್ಲಿ ಬರುದು. ಇಲ್ಲಿದೆ ನೋಡಿ ದೇವಸ್ಥಾನ. ಗ್ರಾಮದೇವಿ ಮಾವಳ್ಳಿ. ಯಾವ ಊರಿದು? ಕನ್ನಡಗಲ್ಲ ಅಂತೇಳಿ, ಇದು ಮಾವಳ್ಳಿ ಊರು ಆ್ಯಕ್ಚುಲಿ. ಯಲ್ಲಾಪುರದಲ್ಲೇ ಅಲ್ಲ? ಹೌದು, ಯಲ್ಲಾಪುರ ಹತ್ರ ಮಾವಳ್ಳಿ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗ್ತದೆ. ಗ್ರಾಮದೇವಿ ದೇವಿ ಅರಬೈಲ್ ಘಟ್ಟ ಬರುತ್ತಲ್ಲ, ಅದ್ರ ಹತ್ರನೇ ಬರುತ್ತೆ. ಎಷ್ಟು ಪ್ರಶಾಂತವಾದ ವಾತಾವರಣ ಇದೆ ನೋಡಿ. ಸ್ವಚ್ಛಂದವಾಗಿ ದನಗಳು ಮೇಯ್ತಾ ಇದೆ. ಈ ಕಡೆ ಎಲ್ಲ ಊರು. ಮಳೆಗಾಲದಲ್ಲಿ ಈ ಕಡೆ ಬರೋದೇ ಒಂಥರ ಖುಷಿ, ಒಂಥರ ಚಂದ ಇರುತ್ತೆ. ಇದು ಎಲ್ಲ ಪರಿಸರ. ಬನ್ನಿ ಅಲ್ಲಿ ಹೋಗಿ ನೋಡುವ. ಇಲ್ಲಿ ಹವನ ಕುಂಡ ಎಲ್ಲ ಇದೆ, ಎಲ್ಲ ತುಳಸಿ ಕಟ್ಟೆ ಇದೆ. ಇಲ್ಲಿ ದೇವಿಯ ದೇವಸ್ಥಾನ ಇದೆ. ಸುತ್ತಲೂ ಪರಿಸರ ನೋಡಿ ಎಷ್ಟು ಚಂದ ಇದೆ, ಸಖತ್ತಾಗಿದೆ ಅಲ್ಲ. ಓಹ್, ತುಂಬ ದೊಡ್ಡ ದೇವಸ್ಥಾನ. ಈಶ್ವರ ದೇವಸ್ಥಾನನಾ? ಬೆಳಿಗ್ಗೆ ಓಪನ್ ಇರ್ತದಾ? ಹಾಂ. ಎಷ್ಟು ಗಂಟೆಗೆ? ಬೆಳಿಗ್ಗೆ ಪೂಜೆ ಮಾಡ್ಲಿಕ್ಕೆ ಬಂದಿರ್ತಾರೆ ಆವಾಗ. ಪಂಡಿತರು ಇಲ್ಲೇ ಅವರೇನಾ ಹಾಂ, ಪೂಜೆ ಮಾಡೋರು? ಹಾಂ, ಅವ್ರ ಮನೆಯಲ್ಲೇ ಹಿಂದೆ ಇದೆ ಆ ಕಡೆ. ಇಲ್ಲಿ ಒಂದು ಈಶ್ವರ ದೇವಸ್ಥಾನ.
ಮೃತ್ಯುಂಜಯ ಲಿಂಗ ಕಾಣ್ತಿದ್ಯಾ? ಕಾಣ್ತಿದೆ. ಈಶ್ವರ ಪಾರ್ವತಿ ಇಬ್ರು ಇದ್ದಾರೆ. ಇಲ್ಲಿ ಜಾತ್ರೆ ಆಗುವಾಗ ಅಲ್ಲಿ ಧ್ವಜ ಹಾರಿಸ್ತಾರ. ಹಾಂ ಆ ಗುಡ್ಡದಲ್ಲಿ ಹಾಂ ಅಲ್ಲಿ ದೂರದ ಬೆಟ್ಟ ಕಾಣ್ತದಲ್ಲ ಅಲ್ಲಿ. ಬೆಟ್ಟದಲ್ಲ. ನಮ್ಗೆ ಉಂಟು ನಿಮ್ಮ ಊರು ಅಲ್ವಾ? ಹೇಗೆ ನಿಮಗೆ ಹೇಗೆ ಅನಿಸುತ್ತೆ ನಿಮ್ಮ ಊರು? ಚಂದ ಅಲ್ಲ? ಕಾಡು ಪ್ರಾಣಿ ಬರುದಿಲ್ವಾ ಇಲ್ಲಿ ಇಲ್ಲ. ಒಂದು ಸಹ? ನಿನ್ನ ಹೆಸರೇನು? ಸಂಪ್ರೀತ್. ಸಂಪ್ರತ್. ನಿಂದ? ಗಾನವಿ. ಗಾನವಿ ಸಂಪ್ರತ್. ನಮ್ಗೆ ನೋಡಿ ಮಾವಳ್ಳಿಯಲ್ಲಿ ನಮ್ಮ ಫ್ರೆಂಡ್ಸ್ಗಳು. ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟವರು ಅಲ್ಲ, ನಮಗೆ ಬಂದು ದೇವಸ್ಥಾನ ಹೇಳಿದ್ರು, ತೋರಿಸಿದ್ರು, ನಮ್ಮ ಜೊತೆನೆ ಬಂದರು. ಹುಡುಗರಿಗೆ ಅದೊಂದು ಖುಷಿ ಅಲ್ವಾ? ಜನ ಬಂದರೆ ನಿಮ್ಮೂರಿಗೆ ಬೇರೆ ಕಡೆಯಿಂದ ಜನ ಬಂದರೆ ಖುಷಿನಾ ಅಥವಾ ಬೇಜಾರಾಗುತ್ತಾ? ಖುಷಿ ಆಗುತ್ತೆ. ಖುಷಿ ಆಗುತ್ತಲ್ಲ? ಜನ ಬರಬೇಕು, ಬೇರೆ ಬೇರೆ ಊರಿನಿಂದ ಜನ ಬಂದು ನೋಡಿ ಹೋಗಬೇಕು ಊರು ಹೇಗಿದೆ ಅಂತ ಅಲ್ವಾ? ಆದರೆ ಸ್ವಚ್ಛವಾಗಿಡಬೇಕು ಊರು ಅಲ್ವಾ? ಪರಿಸರ ಸ್ವಚ್ಛವಾಗಿಡೋದಂದ್ರೆ ಏನು ಮಾಡಬೇಕು ಪರಿಸರ ಸ್ವಚ್ಛವಾಗಿಡಲಿಕ್ಕೆ? ಮೂರೆಲ್ಲ ಕ್ಲೀನಾಗಿ ಇಟ್ಕೋಬೇಕು. ಹೇಗೆ ಕ್ಲೀನ್ ಇಟ್ಕೊಳ್ಳೋದಂದ್ರೆ ಹೇಗೆ? ಪ್ಲಾಸ್ಟಿಕ್ಸ್ ಒಗಿಬಾರ್ದು, ಅಲ್ಲೆಲ್ಲ ಕಸ ಮತ್ತೆ? ಹಾಕಬಾರ್ದು. ಮತ್ತೆ ಏನು ಮಾಡಬಾರ್ದು? ಗಿಡ ಮರಗಳನ್ನು ಕಡಿಬೇಕಾ? ಕಡಿಬಾರ್ದು. ಗಿಡ ಮರ ಕಡಿದೇ ಇದ್ರೆ ನಿಮ್ಮ ಹಂಗೆ ಊರಾಗುತ್ತೆ. ಕಡಿದ್ರೆ ಪರಿಸರ ಎಲ್ಲ ಹಾಳಾಗಿ ಮಳೆ ಅದು ಎಲ್ಲ ಬರೋದೇ ಇಲ್ಲ ಅಲ್ವಾ? ಮಳೆ ಎಲ್ಲ ಬರಬೇಕಂದ್ರೆ ಈ ಥರ ಗಿಡ ಮರಗಳಿರಬೇಕು. ಗಿಡ ಮರಗಳು ಹೋದರೆ ಮಳೆ ಬರೋದಿಲ್ಲ. ಖುಷಿ ಆಯ್ತು ನಿಮ್ಮನ್ನು ಭೇಟಿಯಾಗಿ.